ದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಕೆತ್ತಲಾಗಿದೆಯೇ? ಬ್ರಿಟಿಷರು ಇಂಡಿಯಾ ಗೇಟ್ ನ ನಿರ್ಮಾಣ ಮಾಡಿದ್ದು ಯಾಕೆ? ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಸದನದಲ್ಲಿ ಹೇಳಿದ್ದೇನು? ಸ್ನೇಹಿತರೆ, ಮೊನ್ನೆ ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸದನದಲ್ಲಿ ಮಾತನಾಡುವ ವೇಳೆ ಇಂಡಿಯಾ ಗೇಟ್ ನ ವಿಚಾರವನ್ನ ಪ್ರಸ್ತಾಪಿಸುತ್ತಾ ಹೀಗೆ ಹೇಳುತ್ತಾರೆ. ನೇರವಾಗಿ ದೆಹಲಿಯಲ್ಲಿ ಇರ್ತಕ್ಕಂಥ ಇಂಡಿಯಾ ಗೇಟ್ ನೋಡಕ್ ಹೋಗ್ಲಿ, ಅಲ್ಲಿ 97,000 ಜನ ಹೆಸರುಗಳಿದೆ. 37,000 ಜನ ಮುಸಲ್ಮಾನರು ಇದ್ದಾರೆ, 18,000 ಜನ ಸಿಖ್ರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಯಾವ್ದಾದ್ರು ಒಂದೇ ಒಂದು ಇವ್ರ ಸಂಘಟನೆಗಳು ಇದೆಯಲ್ಲ, ನಮ್ಮ ದೇಶವನ್ನ ಕಾಪಾಡೋದು, ದೇಶ ಪ್ರೇಮಿಗಳು, ದೇಶಭಕ್ತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡೋರು ಒಂದ್ ಹೆಸರು ತೋರಿಸ್ಬಿಡ್ಲಿ ಆ ಇಂಡಿಯಾ ಗೇಟ್ ಅಲ್ಲಿ. ಸೊ ಆದ್ರಿಂದ ಇದು ನಿಲ್ಸೋದು ಒಳ್ಳೇದು. ಇಲ್ಲಾಂದ್ರೆ ಇದ್ರ ಬಗ್ಗೆ ಚರ್ಚೆ ಆಗಿದ್ರೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರಿಂದ ವಿಶೇಷಾಂಗ ನೀತಿ ಮಾಡೋದಿಲ್ಲ. ಇದೇ ವಿಚಾರವನ್ನು ಕಳೆದ 5-6 ವರ್ಷಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿಯಬಿಡಲಾಗುತ್ತಿದೆ. ಇದನ್ನೇ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಹೇಳಿದ್ದರು. ಹಾಗಾದ್ರೆ ಹರಿಪ್ರಸಾದ್ ಹೇಳಿದ್ದು ಸತ್ಯವೇ? ಇಂಡಿಯಾ ಗೇಟ್ ನಲ್ಲಿ ಕೆತ್ತಲಾಗಿರುವ ಹೆಸರುಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮಡಿದವರ ಹೆಸರುಗಳೇ. ಇಂಡಿಯಾ ಗೇಟ್ ನ ನೈಜ ಇತಿಹಾಸ ಮತ್ತು ಮರೆಮಾಚಿದ ಸತ್ಯವೇನು ಎಂಬುದನ್ನ ಈಗ ನಿಮಗೆ ಹೇಳ್ತೇವೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಇಂಡಿಯಾ ಗೇಟ್ ನ ನಿರ್ಮಾಣ ಮಾಡಿದ್ದು ಯಾರು ಮತ್ತು ಯಾಕೆ? ನವದೆಹಲಿಯ ಇಂಡಿಯಾ ಗೇಟ್ ನ ನಿರ್ಮಾಣ ಮಾಡಿದ್ದು ಎಡ್ವಿನ್ ಲ್ಯೂಟಿಯನ್ ಎಂಬ ಬ್ರಿಟಿಷ್ ವಿನ್ಯಾಸಕಾರ. ನವದೆಹಲಿಯ ಹೃದಯ ಭಾಗದಲ್ಲಿರುವ ಈ ಸ್ಮಾರಕದ ನಿರ್ಮಾಣ ಕಾರ್ಯ 1921ರಲ್ಲಿ ಪ್ರಾರಂಭಗೊಂಡು 1931ರಲ್ಲಿ ಪೂರ್ಣಗೊಂಡಿತು. ಅಂದ ಹಾಗೆ ಈ ಸ್ಮಾರಕವನ್ನ ನಿರ್ಮಾಣ ಮಾಡಿದ್ದು ಯಾಕೆ ಗೊತ್ತಾ? 1914ರಿಂದ 1918ರವರೆಗೆ ನಡೆದಿದ್ದ ಮೊದಲ ಮಹಾಯುದ್ಧ ಮತ್ತು 1919ರಲ್ಲಿ ನಡೆದಿದ್ದ 3ನೇ ಆಂಗ್ಲೋ ಆಫ್ಘನ್ ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಗೌರವ ಸಲ್ಲಿಸಲು. ಅಂದ್ರೆ ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಪರವಾಗಿ ಬ್ರಿಟಿಷ್ ಇಂಡಿಯಾ ಆರ್ಮಿ ಹೋರಾಟ ಮಾಡಿತು. ಈ ಸೈನ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಿಷ್ಠೆಯನ್ನ ಹೊಂದಿತ್ತೇ ಹೊರತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಲ್ಲ. ಈ ಯುದ್ಧಗಳಲ್ಲಿ ಮಡಿದ ಹೆಚ್ಚಿನ ಸೈನಿಕರು ಭಾರತೀಯರೇ ಆಗಿದ್ದರು. ಅವರಾರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರಲ್ಲ. ಇವರನ್ನ ದೇಶ ಪ್ರೇಮಿಗಳು, ದೇಶಕ್ಕಾಗಿ ಹುತಾತ್ಮರಾದ ಸೈನಿಕರು ಎಂದು ಬಿಂಬಿಸುತ್ತಿರುವುದು ನೈಜ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವ ಅವಮಾನವೇ ಹೊರತು ಬೇರೇನೂ ಅಲ್ಲ. ಅಂದ ಹಾಗೆ ಇಂಡಿಯಾ ಗೇಟ್ ನಲ್ಲಿ ಕೆತ್ತಿಸಿದ ಹೆಸರುಗಳಲ್ಲಿ ಮುಸಲ್ಮಾನರು, ಸಿಖ್ಖರದ್ದು ಮಾತ್ರವಲ್ಲ, ಬ್ರಿಟನ್, ಆಸ್ಟ್ರೇಲಿಯಾದ ಸೈನಿಕರ ಹೆಸರುಗಳು ಇವೆ. ಅಂದ ಹಾಗೆ ಇಂಡಿಯಾ ಗೇಟ್ ಸ್ಮಾರಕದ ಮೇಲೆ 95,000ಕ್ಕೂ ಹೆಚ್ಚು ಹುತಾತ್ಮರ ಹೆಸರುಗಳಿವೆ ಅಂತಾರಲ್ಲ, ಅದು ಸತ್ಯಕ್ಕೆ ದೂರವಾದ ವಿಚಾರ. ಸ್ಮಾರಕದಲ್ಲಿ ಕೆತ್ತಲಾದ ಸೈನಿಕರ ಸಂಪೂರ್ಣ ಮಾಹಿತಿಯು ಕಾಮನ್ವೆಲ್ತ್ ವಾರ್ ಗ್ರೇವ್ಸ್ ಕಮಿಷನ್ ನ ವೆಬ್ಸೈಟ್ ನಲ್ಲಿ ಕೂಡ ಲಭ್ಯವಿದೆ. ಈ ಆಯೋಗದ ಪ್ರಕಾರ ಇಂಡಿಯಾ ಗೇಟ್ ನಲ್ಲಿ ಕೆತ್ತಲಾದ ಬ್ರಿಟಿಷ್ ಇಂಡಿಯಾ ಆರ್ಮಿ ಸೈನಿಕರ ಸಂಖ್ಯೆ 13,220. ಈ ಸೈನಿಕರ ಎಲ್ಲಾ ಮಾಹಿತಿಗಳನ್ನು ಅವರ ವೆಬ್ಸೈಟ್ ನಲ್ಲಿ ಕೊಡಲಾಗಿದೆ. ಆ ಸೈನಿಕರಲ್ಲಿ ಎಲ್ಲಾ ಜಾತಿ ಮತಕ್ಕೂ ಸೇರಿದವರಿದ್ದರು. ಆದ್ರೆ ಇವರಾರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಸೈನಿಕರಲ್ಲ, ಬ್ರಿಟಿಷ್ ಸಾಮ್ರಾಜ್ಯದ ಪರವಾಗಿ ಹೋರಾಟ ಮಾಡಿದ ಸೈನಿಕರಾಗಿದ್ದರು. 1972ರಲ್ಲಿ ಅಮರ್ ಜವಾನ್ ಜ್ಯೋತಿಯನ್ನ ಇಂಡಿಯಾ ಗೇಟ್ ನಲ್ಲಿ ಸ್ಥಾಪಿಸಿತ್ತು ಇಂದಿರಾ ಸರ್ಕಾರ. ಹೌದು, 1971ರಲ್ಲಿ ಬಾಂಗ್ಲಾದೇಶದ ಸ್ವಾತಂತ್ರ್ಯಕ್ಕಾಗಿ ಭಾರತ ಪಾಕಿಸ್ತಾನ ಯುದ್ಧ ನಡೆದು ಭಾರತ ವಿಜಯಶಾಲಿಯಾಗಿದ್ದು ನಮಗೆಲ್ಲ ಗೊತ್ತಿದೆ. ಈ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಅಮರ್ ಜವಾನ್ ಜ್ಯೋತಿಯನ್ನ ಆಗಿನ ಇಂದಿರಾ ಗಾಂಧಿ ಸರ್ಕಾರವು ಇಂಡಿಯಾ ಗೇಟ್ ನಲ್ಲೇ ಸ್ಥಾಪನೆ ಮಾಡಿತ್ತು. ಈ ಮೂಲಕ ಇಂಡಿಯಾ ಗೇಟ್ ಅಂದ್ರೆ ಅದು ಭಾರತಕ್ಕಾಗಿ ಹುತಾತ್ಮರಾದ ಸೈನಿಕರ ಸ್ಮಾರಕ ಎಂದು ಬಿಂಬಿಸುವ ಪ್ರಯತ್ನ ಮಾಡಲಾಯಿತು. ಇವತ್ತು ಈ ರೀತಿಯ ಸುಳ್ಳು ಇತಿಹಾಸ ಸೃಷ್ಟಿಯಾಗುವುದಕ್ಕೆ ಮೂಲ ಕಾರಣ ಕೂಡ ಇದುವೇ. 2022ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವು ಇಂಡಿಯಾ ಗೇಟ್ ನ ಸಮೀಪದಲ್ಲಿ ರಾಷ್ಟ್ರೀಯ ಯುದ್ಧ ಸ್ಮಾರಕವನ್ನ ನಿರ್ಮಾಣ ಮಾಡಿ ಇಂಡಿಯಾ ಗೇಟ್ ನಲ್ಲಿದ್ದ ಅಮರ್ ಜವಾನ್ ಜ್ಯೋತಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಲಾಯಿತು. ಇಂಡಿಯಾ ಗೇಟ್ ನ ನಿರ್ಮಾಣ ಮಾಡಿದ್ದು ಬ್ರಿಟಿಷ್ ಸಾಮ್ರಾಜ್ಯದ ಸೈನ್ಯದಲ್ಲಿ ಮಡಿದ ಸೈನಿಕರಿಗೆ ಗೌರವ ಸಲ್ಲಿಸುವ ಸಲುವಾಗಿಯೇ ಹೊರತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಸೈನಿಕರಿಗೋ ಹೋರಾಟಗಾರರಿಗೋ ಅಲ್ಲ ಅನ್ನೋದೇ ಇಂಡಿಯಾ ಗೇಟ್ ನ ನೈಜ ಇತಿಹಾಸ. ಇವತ್ತು ಅದೊಂದು ಕೇವಲ ಪ್ರವಾಸಿ ಆಕರ್ಷಣೀಯ ಸ್ಮಾರಕವೇ ಹೊರತು ಭಾರತೀಯ ಅಸ್ಮಿತೆಯಂತೂ ಅಲ್ಲವೇ ಅಲ್ಲ. ಅಂದ ಹಾಗೆ 1958ರವರೆಗೆ ಅಂದ್ರೆ ಸ್ವಾತಂತ್ರ್ಯ ಬಂದು 11 ವರ್ಷಗಳ ಕಾಲ ಇಂಡಿಯಾ ಗೇಟ್ ನಲ್ಲಿ ಬ್ರಿಟನ್ ಕಿಂಗ್ 5ನೇ ಜಾರ್ಜ್ ನ ಪ್ರತಿಮೆ ಹಾಗೆಯೇ ಇತ್ತು. 2022ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅದೇ ಜಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಈ ದೇಶದ ನೈಜ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಗೌರವ ಸಲ್ಲಿಸಿತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.